ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನು ನನ್ನ ಕ್ಲಾಸ್ಗೆ ನನ್ನ ಚಾನಲ್ಗೆ ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಬೆಲ್ ಬಟನ್ ಮೇಲೆ ಕೈ ಇಡೋದು ಮರೆಯೋಕ್ಕೆ ಹೋಗಬೇಡಿ. ಸೊ ಇವತ್ತಿನ ನನ್ನ ಕ್ಲಾಸಲ್ಲಿ ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿಯನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿನಲ್ಲಿ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್. ಸೊ ಯಾರು ನಿನ್ನೆ ಕ್ಲಾಸಲ್ಲಿ ಕಾಮೆಂಟ್ ಮಾಡಿದ್ರು ಜನರಲ್ ಎಂಟ್ರೀಸ್ ಅನ್ನು ಡಿಸ್ಕಷನ್ ಮಾಡಿ ಸರ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆ ಅಂತಂದ್ರೆ ಅವಾಗ ಏನ್ ಮಾಡ್ಬೋದು, ನಾವು ಜನರಲ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡಬಹುದು. ಓಕೆ, ಜನರಲ್ ಎಂಟ್ರೀಸ್ ಫಸ್ಟ್ ಪಿ ಯು ಸಿಗೆ 100% ಕ್ವಶನ್. ಓಕೆ, 12 ಮಾರ್ಕ್ಸ್ಗೆ 100% ಬಂದೇ ಬರುವಂತ ಒಂದು ಕ್ವಶನ್ಸ್ ಇದಾಗಿರುತ್ತೆ. ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ, ಸೊ there are two types of accounts will come. One thing is the English systems of accounts and second one is the American systems of accounts ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ನಾವು ಇಂಡಿಯನ್ಸ್ ಆಗಿ ಇಟ್ಕೊಂಡು ಏನ್ ಮಾಡ್ತೀವಿ, ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅನ್ನ ನಾವಿಲ್ಲಿ ಫಾಲೋ ಮಾಡ್ತಾ ಇರ್ತೀವಿ. ಸೊ ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅನ್ನ ನಾವು ಫಾಲೋ ಮಾಡೋದಿಲ್ಲ. ಓಕೆ, ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ ಅಷ್ಟೇನೆ. ಸೊ ಬಟ್ ಫಸ್ಟ್ ಇಂಗ್ಲಿಷ್ ಸಿಸ್ಟಮ್ ಆಫ್ ಅಕೌಂಟ್ಸ್ ಅನ್ನ ನಾವು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಅಂದ್ರೆ ನಾವು ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆ ಅಂತಂದ್ರೆ ನಾವು ಅವಾಗ ಈಸಿಯಾಗಿ ನಾವು ಜನರಲ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಓಕೆ, ಸೊ ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಅಂಡ್ ಸೆಕೆಂಡ್ ಒನ್ ಇಸ್ ದ ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಸೊ ಫಸ್ಟ್ ನಾವು ಡಿಸ್ಕಷನ್ ಮಾಡ್ತಿರುವಂತ ಒಂದು ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಓಕೆ, ಸೊ ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಅಂತ ಬಂದಾಗ ದೇರ್ ಆರ್ 3 ಥಿಂಗ್ಸ್ ವಿಲ್ ಕಮ್. ಓಕೆ, ಇದನ್ನ ನಾವು ಅಕೌಂಟ್ಸ್ ಪಿಲ್ಲರ್ ಅಂತಾನು ಕೂಡ ಹೇಳ್ತೀವಿ. ಓಕೆ, ಅಕೌಂಟಿಂಗ್ ಅಲ್ಲಿ ನಮಗೆ ಇದೊಂಥರ ಪಿಲ್ಲರ್ ಇದ್ದಂಗೆ, ಓಕೆ, ಬೇಸ್ ಇದ್ದಂಗೆ ನಾವು ಈ ಒಂದು ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ದೇರ್ ಆರ್ 3 ಟೈಪ್ಸ್ ಆಫ್ ಅಕೌಂಟ್ಸ್ ವಿಲ್ ಕಮ್. ಫಸ್ಟ್ ಒನ್ ಇಸ್ ದ personal account. Second one is the real account, and next one is the nominal account. Okay, so ಈ ರೀತಿಯಲ್ಲಿ ನಾವು 3 ರೀತಿಯಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ. there are 3 types of accounts will come under the English systems of accounts. Here in the personal account, then real account, then nominal account. So personal account anta bandaga the name will be indicate, okay, all the persons names, okay, then all the bank names are any kind of the organizations these are belongs to the personal account only. ಅಂದ್ರೆ ಯಾವುದೇ ಪರ್ಸನ್ಸ್ ನೇಮ್ಸ್ ಇರಬಹುದು ಅಥವಾ ಬ್ಯಾಂಕ್ ನೇಮ್ ಇರಬಹುದು, ಲೈಕ್ SBI ಬ್ಯಾಂಕ್, ಕೆನರಾ ಬ್ಯಾಂಕ್ ಅಥವಾ ICICI ಬ್ಯಾಂಕ್, ಈ ರೀತಿ ಬ್ಯಾಂಕ್ ನೇಮ್ಸ್ ಇರಬಹುದು, ಅಥವಾ ಆರ್ಗನೈಸೇಷನ್ಸ್ ನೇಮ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ನೇಮ್ಸ್, ಇವೆಲ್ಲವೂ ಕೂಡ ಪರ್ಸನಲ್ ಅಕೌಂಟ್ಗೆ ಸೇರುತ್ತೆ. ದೆನ್ ರಿಯಲ್ ಅಕೌಂಟ್ ಅಂತ ಬಂದಾಗ ಆಲ್ ಅಸೆಟ್ಸ್. ಓಕೆ, ಅಸೆಟ್ಸ್ ಅಂತ ಬಂದಾಗ ನೀವು ಆಲ್ರೆಡಿ ಓದಿರ್ತೀರಾ. ಓಕೆ, ಸೊ ಅಸೆಟ್ಸ್ ಅಂತ ಬಂದಾಗ ಎಕನಾಮಿಕಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಓಕೆ, ಅಸೆಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಅನ್ನ ಓದಿರ್ತೀರಾ. ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್, ದೆನ್ ಅನದರ್ ಒನ್ ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ ಅಂತೆಲ್ಲ ಓದಿರ್ತೀರಾ. ಆಲ್ ಟೈಪ್ಸ್ ಆಫ್ ಅಸೆಟ್ಸ್ ಬಿಲಾಂಗ್ಸ್ ಟು ದ ರಿಯಲ್ ಅಕೌಂಟ್. ಓಕೆ, ದೆನ್ ನಾಮಿನಲ್ ಅಕೌಂಟ್ ಅಂತ ಬಂದಾಗ ಆಲ್ ಎಕ್ಸ್ಪೆನ್ಸಸ್, ಓಕೆ, ದೆನ್ ಲಾಸಸ್, then incomes, then gains. ಓಕೆ, gains ಇವೆಲ್ಲವೂ ಕೂಡ ಇಲ್ಲಿ ನಾಮಿನಲ್ ಅಕೌಂಟ್ಗೆ ಬರುತ್ತೆ. ಓಕೆ, ಸೊ ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಅಲ್ಲಿ there are 2 types ಅನ್ನ ಹೇಳಿದೆ. ಒಂದು ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಅಂಡ್ ಅನದರ್ ಒನ್ ಇಸ್ ದ ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಸೊ ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಅಲ್ಲಿ ಪರ್ಸನಲ್ ಅಕೌಂಟ್ ಬರುತ್ತೆ, ರಿಯಲ್ ಅಕೌಂಟ್ ಬರುತ್ತೆ, ನಾಮಿನಲ್ ಅಕೌಂಟ್ ಬರುತ್ತೆ. ಪರ್ಸನಲ್ ಅಕೌಂಟ್ ಅಂತ ಬಂದಾಗ ಆಲ್ ಪರ್ಸನ್ಸ್ ನೇಮ್ಸ್, ದೆನ್ ಆಲ್ ಬ್ಯಾಂಕ್ ನೇಮ್ಸ್, ದೆನ್ ಆರ್ಗನೈಸೇಷನ್ಸ್ ನೇಮ್ಸ್ ಬಿಲಾಂಗ್ ಟು ದ ಪರ್ಸನಲ್ ಅಕೌಂಟ್. ದೆನ್ ರಿಯಲ್ ಅಕೌಂಟ್ ಅಂತ ಬಂದಾಗ ಆಲ್ ಅಸೆಟ್ಸ್, ಓಕೆ, ಫರ್ನಿಚರ್, ಬಿಲ್ಡಿಂಗ್, ವೆಹಿಕಲ್ಸ್, ಮೋಟಾರ್ ಕಾರ್, ಕ್ಯಾಶ್, ಡೆಟಾರ್ಸ್, ಓಕೆ, ದಿಸ್ ಆರ್ ಆಲ್ ಬಿಲಾಂಗ್ ಟು ದ ರಿಯಲ್ ಅಕೌಂಟ್ ಓನ್ಲಿ. ದೆನ್ ನಾಮಿನಲ್ ಅಕೌಂಟ್ ಅಂತ ಬಂದಾಗ ಎಕ್ಸ್ಪೆನ್ಸಸ್, ಇನ್ಕಮ್ಸ್, ಗೇನ್ಸ್, ಲಾಸಸ್, ಓಕೆ, ಇವೆಲ್ಲವೂ ಕೂಡ ನಾಮಿನಲ್ ಅಕೌಂಟ್ಗೆ ಬರುತ್ತೆ. ಸೊ ಇವಾಗ ನಾವು ಅಕೌಂಟಿಂಗ್ ರೂಲ್ಸ್ ಕಡೆಗೆ ಹೋಗೋಣ. ಓಕೆ, ಏನಕ್ಕೆ ಅಂತಂದ್ರೆ ಅಕೌಂಟ್ಸ್ ರೂಲ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಿದ್ದೆ ಆದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಈಸಿ ಇರುತ್ತೆ. ಓಕೆ,
ಸ್ವಲ್ಪ ಈಸಿ ಇರುತ್ತೆ. ಏನಕ್ಕೆ ಅಂತಾರೆ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ರೂಲ್ಸ್ ಬಹಳನೇ ಇಂಪಾರ್ಟೆಂಟ್. ಸೊ ಪರ್ಸನಲ್ ಅಕೌಂಟ್ ಅಂತ ಬಂದಾಗ ಡೆಬಿಟ್ ದ ರಿಸೀವರ್ ದೆನ್ ಕ್ರೆಡಿಟ್ ದ ಗಿವರ್. ಓಕೆ, ಸೊ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ಪರ್ಸನಲ್ ಅಕೌಂಟ್ ಅಂತ ಬಂದಾಗ ನೇಮ್ಸ್ ಅಂತ ಹೇಳಿದೆ, ಬ್ಯಾಂಕ್ ನೇಮ್ಸ್, ಆರ್ಗನೈಸೇಷನ್ ನೇಮ್ಸ್ ಅಂತ ಹೇಳಿದೆ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಡೆಬಿಟ್ ದ ರಿಸೀವರ್ ಅಂತಂದ್ರೆ ಯಾರು ರಿಸೀವ್ ಮಾಡ್ಕೊಳ್ತಾ ಇರ್ತಾರೋ, ಯಾರು ಅವರ ಇದಕ್ಕೆ ತಗೊಳ್ತಾ ಇರ್ತಾರೋ ಅವ್ರಿಗೆ ಅವ್ರ ಹೆಸರನ್ನ ಇಲ್ಲಿ ಬರಿತೀವಿ ಅಂತಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಕ್ರೆಡಿಟ್ ದ ಗಿವರ್. ಹೂ ಇಸ್ ದ ಗಿವರ್? ದ ಗಿವರ್ ನೇಮ್ ಶುಡ್ ಬಿ ಮೆನ್ಷನ್ ಇನ್ ದ ಕ್ರೆಡಿಟ್ ಆಸ್ಪೆಕ್ಟ್ ಓನ್ಲಿ. ಯಾರು ಒಂದು ಕ್ರೆಡಿಟ್ ಕೊಡ್ತಾ ಇರ್ತಾರೋ ಅವ್ರ ಹೆಸರನ್ನ ಏನ್ ಮಾಡ್ತೀವಿ, ಕ್ರೆಡಿಟ್ ಆಸ್ಪೆಕ್ಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ದೆನ್ ಈ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ಇಟ್ಸ್ ಅ ಪರ್ಸನಲ್ ಅಕೌಂಟ್ ರೂಲ್ಸ್. ನಿಮಗೆ ನಿದ್ದೆಗಣ್ಣಲ್ಲಿ ಕೇಳಿದ್ರು ಕೂಡ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿರಬೇಕು. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ದೆನ್ ರಿಯಲ್ ಅಕೌಂಟ್ ಕಡೆ ಬಂದಾಗ ರಿಯಲ್ ಅಕೌಂಟ್ ರೂಲ್ಸ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಓಕೆ, ನೋಡಿ ರಿಯಲ್ ಅಕೌಂಟ್ಗೆ ಎಕ್ಸಾಂಪಲ್ಸ್ ಹೇಳಿದ್ದೆ, ಆಲ್ ಅಸೆಟ್ ಅಂತ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಏನು ಬರ್ತಾ ಇರುತ್ತೋ ಅದನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ವಾಟ್ ಕಮಿಂಗ್ ಇನ್ ಸೈಡ್ ಶುಡ್ ಬಿ ರೆಕಾರ್ಡಿಂಗ್ ಇನ್ ದ ಡೆಬಿಟ್ ಸೈಡ್. ವಾಟ್ ಗೋಸ್ ಔಟ್ ಸೈಡ್ ಶುಡ್ ಬಿ ರೆಕಾರ್ಡಿಂಗ್ ಇನ್ ದ ಕ್ರೆಡಿಟ್ ಸೈಡ್. ಓಕೆ, ಏನು ಹೋಗ್ತಾ ಇರುತ್ತೋ ಅದನ್ನೇ ಮಾಡ್ತೀವಿ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಯು ಬೈ ದ ಫರ್ನಿಚರ್, ಅಂದ್ರೆ ಒಂದು ಫರ್ನಿಚರ್ಸ್ ಅನ್ನ ಬೈ ಮಾಡ್ತಾ ಇದೀರಾ ಅಂತಂದ್ರೆ, ಸೊ ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದೀರಾ ಅಂತಂದ್ರೆ, ಪರ್ಚೇಸ್ ಮಾಡಿದಾಗ ಫರ್ನಿಚರ್ ಒಳಗಡೆ ಕಂಪನಿ ಒಳಗಡೆ ಬರುತ್ತೆ, ಕ್ಯಾಶ್ ಏನಾಗುತ್ತೆ ಔಟ್ ಸೈಡ್ ಹೋಗುತ್ತೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಫರ್ನಿಚರ್ ಬರ್ತಾ ಇದೆ ಅಂತಂದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ವಾಟ್ ಗೋಸ್ ಔಟ್, ಏನು ಹೋಗ್ತಾ ಇದೆ ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ವಾಟ್ ಗೋಸ್ ಔಟ್, ಕ್ಯಾಶ್ ವಿಲ್ ಬಿ ಗೋಸ್ ಔಟ್. ಕ್ಯಾಶ್ ಏನಾಗುತ್ತೆ, ಪರ್ಚೇಸ್ ಮಾಡಿದ್ರೆ ಫರ್ನಿಚರ್ಸ್ ಅನ್ನ ಕ್ಯಾಶ್ ಔಟ್ ಸೈಡ್ ಗೆ ಹೋಗುತ್ತೆ. ಸೊ ಇವಾಗ ಏನ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಅಲ್ಲಿ ಅದನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ದೆನ್ ನಾಮಿನಲ್ ಅಕೌಂಟ್ ರೂಲ್ಸ್. ರಿಯಲ್ ಅಕೌಂಟ್ ರೂಲ್ಸ್ ಅರ್ಥ ಆಯ್ತು ಅನ್ಕೊಂಡಿದೀನಿ. ಸೊ ನಾಮಿನಲ್ ಅಕೌಂಟ್ ರೂಲ್ಸ್, ನಾಮಿನಲ್ ಅಕೌಂಟ್ ಗೆ ಎಕ್ಸಾಂಪಲ್ಸ್ ಹೇಳಿದ್ದೆ, ಎಕ್ಸ್ಪೆನ್ಸಸ್, ಲಾಸಸ್ ಮತ್ತೆ ಇನ್ಕಮ್ಸ್ ಅಂತ ಹೇಳಿದ್ದೆ. ಸೊ ಎಕ್ಸ್ಪೆನ್ಸಸ್, ಲಾಸಸ್, ಇನ್ಕಮ್ಸ್ ಅಥವಾ ಗೇನ್ಸ್ ಇವೆಲ್ಲವೂ ಕೂಡ ನಾಮಿನಲ್ ಅಕೌಂಟ್ ಗೆ ಬರುತ್ತೆ. ನಾಮಿನಲ್ ಅಕೌಂಟ್ ರೂಲ್ಸ್ ಏನಂತ ಹೇಳುತ್ತೆ ಅಂತಂದ್ರೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ and losses and credit all incomes and gains. ಓಕೆ, ಅಂದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಎಲ್ಲಾ ರೀತಿಯಂತ ಎಕ್ಸ್ಪೆನ್ಸಸ್ ಅನ್ನ ನಾಮಿನಲ್ ಅಕೌಂಟ್ ರೂಲ್ಸ್ ನ ಪ್ರಕಾರ ಯಾವುದೇ ಎಕ್ಸ್ಪೆನ್ಸಸ್ ಇರಲಿ, ಸ್ಯಾಲರಿ ಪೇಯ್ಡ್, ಕಮಿಷನ್ ಪೇಯ್ಡ್, ಇಂಟ್ರೆಸ್ಟ್ ಪೇಯ್ಡ್ ಅಂತ ಯಾವುದೇ ಎಕ್ಸ್ಪೆನ್ಸಸ್ ಇದೆ ಅಂತಂದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತಂದ್ರೆ ಏನೇ ಇನ್ಕಮ್ಸ್ ಅಥವಾ ಗೇನ್ಸ್ ಇದೆ ಅಂತಂದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕಮಿಷನ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಓಕೆ, ಅಥವಾ ಡಿಸ್ಕೌಂಟ್ ರಿಸೀವ್ಡ್, ಇವೆಲ್ಲವೂ ಕೂಡ ಇನ್ಕಮ್ ಅಂತಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಅಂಡರ್ ದ ರೂಲ್ಸ್ ಆಫ್ ದ ನಾಮಿನಲ್ ಅಕೌಂಟ್ ರೂಲ್ಸ್. ಓಕೆ, ಸೊ ಇಲ್ಲಿ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಈ ಒಂದು ಬೇಸ್ ಮೇಲೆನೆ ನಾವು ಜನರಲ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಜನರಲ್ ಎಂಟ್ರೀಸ್ ಕಂಪಲ್ಸರಿ. ಸೊ ಇಲ್ಲಿ ಈ ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಆದ್ಮೇಲೆ ಇನ್ನೊಂದು ಟೈಪ್ಸ್ ಅನ್ನ ಹೇಳಿದೆ ನಿಮಗೆ, ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಫಸ್ಟ್ ನಾವು ಅಮೆರಿಕನ್ ಸಿಸ್ಟಮ್ಸ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. ದೆನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಜಸ್ಟ್ ವಿಲ್ ಗೋ ಥ್ರೂ ದ ಜರ್ನಲ್ ಎಂಟ್ರೀಸ್ ಕಡೆಗೆ ಹೋಗೋಣ. Okay, so I hope you just understand the English systems of accounting. Now we'll discuss the American systems of accounting. So American systems of account ಕೂಡ ಇದು ನಿಮಗೆ 6 ಮಾರ್ಕ್ಸ್ ಗೆ ಕೇಳುವಂತ ಒಂದು ಕ್ವೆಶ್ಚನ್ಸ್. ಸೊ ಇಲ್ಲಿ ಏನಿಲ್ಲ, ಜಸ್ಟ್ ಡಿವೈಡಿಂಗ್ ಆಫ್ ದ ಅಕೌಂಟ್ಸ್ ಅನ್ನು ಡಿವೈಡ್ ಮಾಡುವಂತದ್ದು. ಸೊ ನೋಡಿ, ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅನ್ನ ನಾವು ದೇರ್ ಆರ್ 5 ಟೈಪ್ಸ್ ಅಲ್ಲಿ ನೋಡ್ತೀವಿ. ಓಕೆ, ದೇರ್ ಆರ್
5 ಟೈಪ್ಸ್ ಅಲ್ಲಿ ನೋಡ್ತೀವಿ. ಓಕೆ, ಫಸ್ಟ್ ಒನ್ ಅಸೆಟ್ಸ್. ಓಕೆ, ಫಸ್ಟ್ ಒನ್ ಅಸೆಟ್ಸ್, ಸೆಕೆಂಡ್ ಒನ್ ಲಯಬಿಲಿಟೀಸ್, ಥರ್ಡ್ ಒನ್ ಕ್ಯಾಪಿಟಲ್, then next one expenses or losses. Okay, last one incomes or gains. Incomes or gains. Okay, so these are all the 5 categories. ನಿಮಗೆ 6 marks ಗೆ ಕ್ವೆಶ್ಚನ್ ಅನ್ನು ಕೇಳ್ತಾ ಇರ್ತಾರೆ. ಕ್ಲಾಸಿಫೈ ದ ಫಾಲೋಯಿಂಗ್ ಐಟಮ್ಸ್ ಇಂಟು ದ ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಇನ್ಕಮ್ಸ್ ಆರ್ ಗೇನ್ಸ್. ಸೊ ಇಲ್ಲಿ ಅಸೆಟ್ಸ್ ಅಂತ ಬಂದಾಗ ನಿಮಗೆ ಗೊತ್ತಿರುತ್ತೆ. ಸೊ ಫರ್ನಿಚರ್, ದೆನ್ buildings, then cash, then machinery, okay, machineries. So ಇದೇ ರೀತಿ ಅಥವಾ motor car, vehicles. ಸೊ ಇದೇ ರೀತಿ ತುಂಬಾ ಬರುತ್ತೆ. ಲಯಬಿಲಿಟೀಸ್ ಅಂತ ಬಂದಾಗ ರೆಸ್ಪಾನ್ಸಿಬಿಲಿಟೀಸ್ ಅಂತಂದ್ರೆ ಲೈಕ್ ಕ್ರೆಡಿಟರ್ಸ್, bank overdraft, then bank loan. Next another one, bills payable. Okay, any outstanding expenses, see, any outstanding expenses is a liability, any prepaid expenses asset. Okay, ಬೇಕಾದ್ರೆ ಇಲ್ಲಿ ಬರ್ಕೋಬಹುದು, prepaid expenses. Okay, any prepaid expenses is an asset. ಅಥವಾ any outstanding incomes. Okay, commission earned but not received. Okay, ಈ ರೀತಿ ಎಲ್ಲವೂ ಕೂಡ ಏನಾಗುತ್ತೆ, ಇನ್ಕಮ್ಸ್ ಆಗುತ್ತೆ. ಎನಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇಸ್ ಎ ಅಸೆಟ್, ಎನಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಇಸ್ ಎನ್ ಅಸೆಟ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇಸ್ ಎ ಲಯಬಿಲಿಟಿ. ಓಕೆ, ದೆನ್ ಕ್ಯಾಪಿಟಲ್ ಕಡೆ ಬಂದಾಗ ನಿಮಗೆ ಕ್ಯಾಪಿಟಲ್ ಅಲ್ಲಿ ಎರಡೇ ಬರುವಂತದ್ದು. ಓಕೆ, ಕ್ಯಾಪಿಟಲ್ ಯಾವ್ದು ಅಂತಂದ್ರೆ ಒಂದು ಕ್ಯಾಪಿಟಲ್ ಬರುತ್ತೆ, ಇನ್ನೊಂದು ಡ್ರಾಯಿಂಗ್ಸ್ ಅಂತಂದ್ರೆ ವಿತ್ ಡ್ರಾಸ್. ಯಾವ್ದಾದ್ರು ವಿತ್ ಡ್ರಾ ಇದೆ ಅಥವಾ ಡ್ರಾಯಿಂಗ್ಸ್ ಇದೆ ಅಂತಂದ್ರೆ ಇವೆರಡೇ ಐಟಮ್ಸ್ ಮಾತ್ರ ನಿಮಗೆ ಕ್ಯಾಪಿಟಲ್ ಅಂಡರ್ ಅಲ್ಲಿ ಬರುವಂತದ್ದು. ಓಕೆ, ದೆನ್ ಎಕ್ಸ್ಪೆನ್ಸಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಎಕ್ಸ್ಪೆನ್ಸಸ್ ಲೈಕ್ ಸ್ಯಾಲರಿ ಪೇಯ್ಡ್, ಓಕೆ, ಅಥವಾ ಕಮಿಷನ್ ಪೇಯ್ಡ್, ಅಥವಾ ಪರ್ಚೇಸ್, ಅಥವಾ ರೆಂಟ್ ಪೇಯ್ಡ್. ಓಕೆ, ಸೊ ಇವೆಲ್ಲ ತುಂಬಾ ಎಕ್ಸ್ಪೆನ್ಸಸ್ ಬರುತ್ತವೆ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಪೇಯ್ಡ್, ಟ್ರೇಡ್ ಎಕ್ಸ್ಪೆನ್ಸಸ್ ಪೇಯ್ಡ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್. ಓಕೆ, ಆಲ್ ಕೈಂಡ್ ಆಫ್ ದ ಎಕ್ಸ್ಪೆನ್ಸಸ್ ಕಮ್ಸ್ ಅಂಡರ್ ದ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್. ದೆನ್ ಇನ್ಕಮ್ಸ್ ಅಥವಾ ಗೇನ್ಸ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಸೇಲ್ಸ್ ಅಂತ ಇರಬಹುದು, ಅಥವಾ ಯಾವುದೇ ರೀತಿಯಂತಹ ರಿಸೀವ್ಡ್, ಫಾರ್ ಎಕ್ಸಾಂಪಲ್ ರೆಂಟ್ ರಿಸೀವ್ಡ್, commission received. ಓಕೆ, ಕಮಿಷನ್ ರಿಸೀವ್ಡ್ ಇರಬಹುದು, ಅಥವಾ ಇಂಟ್ರೆಸ್ಟ್ ರಿಸೀವ್ಡ್. ಸೊ ದಿಸ್ ಆರ್ ಆಲ್ ದ assets, liabilities, capital, expenses and losses, incomes. ಸೊ ಇದು ನಿಮಗೆ 6 marks ಗೆ ಕಂಪಲ್ಸರಿ ಕೇಳುವಂತಹ ಕ್ವಶನ್. ಓಕೆ, ಸೊ ನಾನು ಇವತ್ತಿನ ನಿಮ್ಮ ಕ್ಲಾಸ್ ಅಲ್ಲಿ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ದೇರ್ ಆರ್ 2 ಟೈಪ್ಸ್ ಅಂತ ಹೇಳಿದೆ, ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಅಂಡ್ ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಅಲ್ಲಿ ದೇರ್ ಆರ್ 3 ಥಿಂಗ್ಸ್ ಅನ್ನ ಹೇಳಿದೆ.
ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಅಂತ ಹೇಳಿದ್ದೀನಿ. ಸೊ ಇದರಲ್ಲಿ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಅಂತ ಬಂದಾಗ ಆಲ್ ಪರ್ಸನ್ಸ್ ನೇಮ್ಸ್ ಬಿಲಾಂಗ್ ಟು ದ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ಸ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ದೆನ್ ರಿಯಲ್ ಅಕೌಂಟ್ ಅನ್ನ ಹೇಳಿದೆ, ರಿಯಲ್ ಅಕೌಂಟ್ ರೂಲ್ಸ್, ರಿಯಲ್ ಅಕೌಂಟ್ ಎಕ್ಸಾಂಪಲ್ಸ್, ಆಲ್ ಕೈಂಡ್ ಆಫ್ ದ ಅಸೆಟ್ಸ್ ಬಿಲಾಂಗ್ ಟು ದ ರಿಯಲ್ ಅಕೌಂಟ್. Real account rules, debit what comes in, credit what goes out. Nominal account rules, examples I told you, some of the expenses and incomes belong to the nominal account. So these are all the English systems of accounts. American systems of accounts ಅಂತ ಬಂದಾಗ 5 types ಅಲ್ಲಿ ನಾವು ನೋಡ್ತೀವಿ. ಸೊ ಅಲ್ಲಿ ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅಲ್ಲೂ ಕೂಡ ರೂಲ್ಸ್ ಬರುತ್ತೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅಷ್ಟೊಂದೇನು ಕೇಳಲ್ಲ. ಬಟ್ ಎಲ್ಲಾದ್ರೂ ಕೇಳಿದ್ರೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳಿದ್ರೆ ಕೇಳಬಹುದು ಅಷ್ಟೇ ಅಮೆರಿಕನ್ ರೂಲ್ಸ್ ಅನ್ನ. ಸೊ ಇಲ್ಲಿ ಈ ಕ್ಲಾಸಿಫಿಕೇಶನ್ 6 ಮಾರ್ಕ್ಸ್ ಗೆ ಬಹಳ ಇಂಪಾರ್ಟೆಂಟ್. ನಿಮಗೆ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಇರಬಹುದು, ಆನ್ಯುವಲ್ ಇಲ್ಲಿ ಇರಬಹುದು, ಈ ಕ್ವಶನ್ಸ್ ಅನ್ನ 6 ಮಾರ್ಕ್ಸ್ ಗೆ ಕೇಳಬೇಕಾಗುತ್ತೆ. ಸೊ ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಇನ್ಕಮ್ಸ್ ಆರ್ ಗೇನ್ಸ್ ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಆಲ್ ದ ಅಸೆಟ್ಸ್ ಅಂತ ಬಂದಾಗ ಎಕನಾಮಿಕಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಎಕನಾಮಿಕಲ್ ರಿಸೋರ್ಸಸ್ ಅಂತಂದ್ರೆ ಏನು ಸರ್ ಅಂತಂದ್ರೆ ಅವೆಲ್ಲವೂ ಕೂಡ ಅಂದ್ರೆ ಫ್ಯೂಚರ್ ಡೇಸ್ ಅಲ್ಲಿ ದುಡ್ಡು ಮಾಡಿಕೊಡುವಂತಹ ವಸ್ತುಗಳು. ಓಕೆ, ಅವೆಲ್ಲವೂ ಕೂಡ ಎಕನಾಮಿಕಲ್ ರಿಸೋರ್ಸ್ ಅಂತ ಹೇಳ್ತೀವಿ. ಸೊ ಅಸೆಟ್ಸ್ ಫಾರ್ ಎಕ್ಸಾಂಪಲ್ ಫರ್ನಿಚರ್ ಅಂತ ಹೇಳಿದೆ. ಫರ್ನಿಚರ್ಸ್ ಅನ್ನ ನೀವು ಫ್ಯೂಚರ್ ಅಲ್ಲಿ ಅದನ್ನ ಸೇಲ್ ಮಾಡಿ ಅಥವಾ ಒಂದು ರೆಂಟ್ ಕೊಡಿ, ಯು ವಿಲ್ ಗೆಟ್ ಸಮ್ ಮನಿ, ಕೆಲವೊಂದು ಮನಿಯನ್ನು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ಆಲ್ ಬಿಲಾಂಗ್ ಟು ದ ಅಸೆಟ್ಸ್ ಕ್ಯಾಟಗರಿ. ದೆನ್ ಲಯಬಿಲಿಟೀಸ್ ಅಂತಂದ್ರೆ ಆಬ್ಲಿಗೇಷನ್ಸ್. ಓಕೆ, ದೆನ್ ಕ್ಯಾಪಿಟಲ್ ಇರ್ಬೋದು, ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಇನ್ಕಮ್ಸ್ ಅಂಡ್ ಗೇನ್ಸ್. ನೋಡಿ ನಾನು ಮಧ್ಯೆ ಹೇಳ್ದಂಗೆ ಕ್ಯಾಪಿಟಲ್ ಅಂಡರ್ ಅಲ್ಲಿ ಇವೆರಡನೇ ಬರುವಂತದ್ದು, ಕ್ಯಾಪಿಟಲ್ ಅಂಡ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಮೀನ್ಸ್ ವಿತ್ ಡ್ರಾ ಅಂತಂದ್ರೆ ಏನು, ಪರ್ಸನಲ್ ಯೂಸ್ ಅಂತ, ಪರ್ಸನಲ್ ಯೂಸ್ ಮಾಡ್ಕೊಂಡಿರುವಂತಹ ಒಂದಷ್ಟು ಅಮೌಂಟ್. ಓಕೆ, ಓನರು ಸ್ವಲ್ಪ ಡೊಮೆಸ್ಟಿಕ್ ಯೂಸ್ ಅಥವಾ ಪ್ರೈವೇಟ್ ಯೂಸ್ ಗೆ ಮಾಡ್ಕೊಂಡಿರ್ತಾರೆ. ಸೊ ಅವಾಗ ಏನ್ ಮಾಡ್ತೀವಿ, ಆ ಡ್ರಾಯಿಂಗ್ಸ್ ಅಮೌಂಟ್ ಅನ್ನ ಈ ಕ್ಯಾಪಿಟಲ್ ಅಂಡರ್ ಬರಿಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಜರ್ನಲ್ ಎಂಟ್ರೀಸ್ ಅನ್ನ ನಾನಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಇದು ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟ್ಸ್ ಅನ್ನ ಸ್ವಲ್ಪ ಚೆನ್ನಾಗಿ 6 ಮಾರ್ಕ್ಸ್ ಗೆ ಓದ್ಕೋಬೇಕಾಗುತ್ತೆ. ಸೊ ಇವತ್ತಿನ ಕ್ಲಾಸು ನನ್ನ ಇಂಗ್ಲಿಷ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಅಂಡ್ ಅಮೆರಿಕನ್ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾನು ಜರ್ನಲ್ ಎಂಟ್ರೀಸ್ ಅನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಈ ಕ್ಲಾಸ್ ನಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನ ನನ್ನ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇನೆ ಬೆಲ್ ಬಟನ್ ಮೇಲೆ ಕೈ ಇಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಹಾಗೇನೇನೆ ನನ್ನ ಒಂದು ಚಾನಲ್ ಅನ್ನ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.